ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಪ್ರತಿನಿಧಿ ಬಿಜೆಪಿ ಮುಖಂಡ ಕರ್ನಾಟಕದ ದೆಹಲಿ ಪ್ರತಿನಿಧಿ ಧನಂಜಯ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಹಮೀದ್. ಧನಂಜಯ ಕುಮಾರ್ ಅವರು, ಹೇಗೆ ನಡೀತಾ ಇದೆ ನಿಮ್ಮ ರಾಜಕಾರಣ? ಚೆನ್ನಾಗಿ ನಡೀತಾ ಇದೆ ಹಮೀದ್. ಇಷ್ಟು ಸುದೀರ್ಘ ರಾಜಕೀಯ ಅನುಭವ ಹೊಂದಿರೋ ಧನಂಜಯ ಕುಮಾರ್ ಅವರಿಗೆ ನಂದೊಂದು ಪ್ರಶ್ನೆ ಇದೆ. ಸಾಮಾನ್ಯ ಜನರಿಗೂ ಇದು ಬಹಳ ಕಾಡ್ತಾ ಇದೆ. ಕೇಳಿ. ನಿಮ್ಮ ಪ್ರಕಾರ ರಾಜಕಾರಣ ಅಂದ್ರೆ ಏನು? ಜನಸೇವೆ, ಪ್ರಾಮಾಣಿಕತೆ, ನಿಷ್ಠೆ, ಸತ್ಯ. 4 ಬಾರಿ MP ಆಗಿ 1 ಬಾರಿ MLA ಆಗಿರುವ ಧನಂಜಯ ಕುಮಾರ್, ಆ ರೀತಿ ಅಕೌಂಟಬಿಲಿಟಿ ಇದೆಯಾ? ನೀವು ಜನಸೇವೆ ಮಾಡ್ತಾ ಇದ್ದೀರಾ? ಖಂಡಿತ, ನನ್ನ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ಈಗ ನೀವು ಮಾಡ್ತಾ ಇರೋದು ಚೀಫ್ ಮಿನಿಸ್ಟರ್ ಅವರ ಸೇವೆ, ಅದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ. ನೀವು ಹೇಳ್ತಾ ಇರುವಂಥದ್ದು ಜನಾಭಿಪ್ರಾಯ ಅಲ್ಲ ಅಂತ ನಾನು ತಿಳಿದಿದ್ದೇನೆ. ಮಂಗಳೂರಿನಲ್ಲಿ ಟಿಕೆಟ್ ಕೊಡದ ನಂತರ ಮಾಡೋದಕ್ಕೆ ಕೆಲಸ ಇರಲಿಲ್ಲ, ಅದಕ್ಕಾಗಿ ಅವ್ರಿಗೊಂದು ಕೆಲಸ ವಹಿಸಲಾಯಿತು. ಏನು? ಕರ್ನಾಟಕದ ದೆಹಲಿ ಪ್ರತಿನಿಧಿ. ಅದನ್ನು ಹೊರತುಪಡಿಸಿ ಆ ಕೆಲಸ ಮಾಡೋದನ್ನು ಬಿಟ್ಟು ಧನಂಜಯ ಕುಮಾರ್ ಉಳಿದಿದ್ದೆಲ್ಲ ಮಾಡ್ತಾ ಇದ್ದಾರೆ. ಇದು ನಿಮ್ಮ ತಪ್ಪು ಅಭಿಪ್ರಾಯ. ಒಬ್ಬ ಕಾರ್ಯಕರ್ತನಿಗೆ ಕೇವಲ ಜನಪ್ರತಿನಿಧಿ ಆಗಿದ್ದಾಗ ಮಾತ್ರ ಜವಾಬ್ದಾರಿ ಇರ್ತದೆ, ಬೇರೆ ಸಮಯದಲ್ಲಿ ಬೇಜವಾಬ್ದಾರಿ ಅಂತ ಹೇಳುವಂಥದ್ದನ್ನು ನಾನು ಎಂದಿಗೂ ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಪಕ್ಷಕ್ಕೆ ನಿಷ್ಠೆ, ನಾನು ನಂಬಿರುವಂಥ ತತ್ವಕ್ಕೆ ಬದ್ಧತೆ, ಅದು ಸದಾಕಾಲ ನನ್ನಲ್ಲಿದೆ. ಅದೇ ನನ್ನನ್ನು ಕಾಪಾಡಿಕೊಂಡು ಬಂದದ್ದು. ತಾವು ಹೇಳಿದಂತಹ ಸಂಘ ಪರಿವಾರ ನನ್ನನ್ನು ದೂರ ಮಾಡಿತು ಅಥವಾ ಪಕ್ಷ ನನಗೆ ಟಿಕೆಟ್ ನಿರಾಕರಣೆ ಮಾಡಿತು, ಇದೆಲ್ಲೋ ನನ್ನ ಸಾಗಿ ಹೋಗ್ತಾ ಇರುವಂತಹ ಸಾರ್ವಜನಿಕ ಜೀವನದಲ್ಲಿ ಒಂದು ಸಣ್ಣ ಸಣ್ಣ ಕೆಲವು ಹಿನ್ನಡೆಗಳು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅದು ಬಿಟ್ಟರೆ ಇವತ್ತಿಗೂ ನಾನು ಪರಿವಾರದ ಒಬ್ಬ ಸದಸ್ಯ, ನಾನು ಸಂಘದ ಪ್ರಾಮಾಣಿಕ ಒಬ್ಬ ಸ್ವಯಂ ಸೇವಕ, ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ, ನಾನೊಬ್ಬ ಜನಸೇವಕ. ನೀವು ಕರ್ನಾಟಕದ ದೆಹಲಿ ಪ್ರತಿನಿಧಿಯಾಗಿ ನಿಮ್ಮನ್ನು ಮಾಡಿದ್ದು, ಹಿಂದೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರೆ, ನೀವು ದೆಹಲಿಯಲ್ಲಿ ಕೆಲವು ಕಾಂಟ್ಯಾಕ್ಟ್ಸ್ ಇದೆ ಅಂತ ಹೇಳಿ, ಏನಾದರೂ ಒಂದೇ ಒಂದು ಹೇಳ್ಕೊಳ್ಳುವಂಥ ಕೆಲಸ ಮಾಡಿದ್ರೆ ಒಂದು ಉದಾಹರಣೆ ಕೊಡ್ಬೋದಾ ನೀವು? ಎಷ್ಟು ಉದಾಹರಣೆಗಳನ್ನು ಕೊಡಬಲ್ಲೆ. ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಬಂಧಗಳನ್ನು ಸುಧಾರಣೆ ಮಾಡುವಂಥದ್ದು, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಹೆಚ್ಚಿನ ನೆರವನ್ನು ಪಡ್ಕೊಂಡು ಬರುವಂಥದ್ದು. ನಾನು ಹಿಂದಿನ ವರ್ಷದ್ದು ಹೇಳ್ಬೋದು. ಹಿಂದಿನ ವರ್ಷ ನಮಗೆ ಒಂದು ಬಹಳ ದೊಡ್ಡ ಪ್ರಮಾಣದ ನೆರೆ ಬಂದಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರವಾಗಿ ಹೆಚ್ಚುವರಿ 4,000 ಕೋಟಿ ರೂಪಾಯಿಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅದು ಬಿಟ್ಟರೆ ಅದು ನಿಮ್ಮ ಸಾಧನೆ ಅಲ್ಲ, ಅದು ದೆಹಲಿಯಲ್ಲಿರುವ ಕರ್ನಾಟಕದ ಇನ್ನೊಬ್ಬ ಪ್ರತಿನಿಧಿಯಾಗಿ ಆಯ್ಕೆಯಾಗಿರುವ CV ನಾಗೇಶ್ ಅವರ ಕೆಲಸ, ಧನಂಜಯ ಕುಮಾರ್ ಕೆಲಸ ಅಲ್ಲ. ನೀವು ಈ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಒಡಕು ತರುವಂಥ ಎಷ್ಟೇ ಪ್ರಯತ್ನ ಮಾಡಿ ನಾನು ಅದನ್ನು ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಯಾರ ಪ್ರಯತ್ನ ಜನರಿಗೆ ಗೊತ್ತಿದೆ. ನಾನು ಹೇಳ್ತೇನೆ ನಿಮಗೆ, ಚೀಫ್ ಮಿನಿಸ್ಟರ್ ಪರ ವಕಾಲತ್ತು ಮಾಡೋದಕ್ಕೆ ತಾವು ಕರ್ನಾಟಕದಲ್ಲಿ ಇರ್ತಿದ್ರಿ, ದೆಹಲಿಯಲ್ಲಿ ಇರ್ತಲೇ ಇರಲಿಲ್ಲ. ಅಂದ ಮೇಲೆ ನೀವು ಕೆಲಸ ಮಾಡೋದು ಹೇಗೆ ಸಾಧ್ಯ? ನೋಡಿ, ವಿಶೇಷ ಪ್ರತಿನಿಧಿ ದೆಹಲಿ ಅಂತ ಹೇಳುವಂಥದ್ದು ನನ್ನ ಪದನಾಮ. ಆದರೆ ತಾವು ದಯಮಾಡಿ ನನ್ನ ನೇಮಕದ ಆದೇಶವನ್ನು ನೋಡಿದರೆ ನನ್ನ ಕೇಂದ್ರ ಸ್ಥಾನ ಇರುವಂಥದ್ದು ಬೆಂಗಳೂರಿನಲ್ಲಿ. ಅದಕ್ಕೂ ಕಾರಣ ಇದೆ. ಕೇವಲ ದೆಹಲಿಯಿಂದ ಏನೋ ತೆಕೊಂಡು ಬಂದರೆ ಸಾಕಾಗೋದಿಲ್ಲ. ಅದು ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಜಾರಿಯಾಗುವಂಥದ್ದನ್ನು ಅದರ ಉಸ್ತುವಾರಿ ನೋಡಿಕೊಳ್ಳುವಂಥ ಹೊಣೆಗಾರಿಕೆ, ಜವಾಬ್ದಾರಿ ಕೂಡ ಇದೆ ಹಮೀದ್. ಆ ಎರಡೂ ದೃಷ್ಟಿಯಿಂದ ನನ್ನ ಕೇಂದ್ರ ಸ್ಥಾನ ಬೆಂಗಳೂರು ಅಂತ ಹೇಳಿಕೊಂಡು ರಾಜ್ಯದ ಸರ್ಕಾರ ಗುರುತು ಮಾಡಿದೆ. ನಾನು 12,000 ಕೋಟಿದ್ದು ಹೇಳ್ತಾ ಇದ್ದೆ. ಆ 4,000 ಬಿಟ್ಟರೆ 12,000 ಈ ವರ್ಷ ಅಂದರೆ ಕೇಳಿಪ್ಪ, ಈ ವರ್ಷ 18,000 ಕೋಟಿ ರೂಪಾಯಿಯಷ್ಟು ದೊಡ್ಡ ಮೊತ್ತದ ಒಂದು ಪ್ರಯೋಜನವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅದರಲ್ಲಿ ನನ್ನದೇ ಪಾತ್ರ ಅಂತ ನಾನು ಹೆಗ್ಗಳಿಕೆಯನ್ನು ಹೇಳಿಕೊಳ್ತಾ ಇಲ್ಲ. ರಾಜ್ಯ ಸರ್ಕಾರ ಹೆಚ್ಚು ಸಂಪನ್ಮೂಲ ಕ್ರೋಢೀಕರಣ ಮಾಡಿತು, ಹೊಸ ಯೋಜನೆಗಳನ್ನು ರೂಪಿಸುವುದು ಸಾಧ್ಯ ಆಯಿತು. ಅದರ ಪರಿಣಾಮವಾಗಿ ಕೇಂದ್ರದಿಂದ ಅದರ ಪಾಲನ್ನು ಪಡ್ಕೊಂಡು ಬರಲಿಕ್ಕೆ ನಮಗೆ ಸಾಧ್ಯ. ರಾಜಕಾರಣ ಅಂದ್ರೆ ರಾಜ್ಯದ ಜನಕ್ಕೆ ಏನಾಗಿದೆ ಧನಂಜಯ ಕುಮಾರ್ ನಿಮಗೂ ಕೂಡ ಅರಿವಿಗೆ ಬಂದಿರಬಹುದು. ಏನು ಹೇಳಿ? ರಾಜ್ಯದಲ್ಲಿ ರಾಜಕಾರಣಿಗಳು ಅಂದ್ರೆ ಅಸಹ್ಯ ಮೂಡುವ ಸ್ಥಿತಿ ರಾಜ್ಯದ ಜನತೆಗೆ ಆಗೋಕೆ ಆರಂಭವಾಗಿದೆ. ಅದಕ್ಕೆ ಮೂಲ ಕಾರಣ ಪುರುಷರಲ್ಲಿ ಧನಂಜಯ ಕುಮಾರ್ ಕೂಡ ಒಬ್ರು. ನನಗೆ ಹಾಗೆ ಅನಿಸುವುದಿಲ್ಲ ಹಮೀದ್. ಯಾಕೆಂದ್ರೆ ಪ್ರಜಾಪ್ರಭುತ್ವ ಜನತೆಗೆ ಅಸಹ್ಯ ಅನಿಸ್ತಾರ, ನಿಮ್ಗೆ ಅನಿಸ್ತಾ ಇಲ್ಲ? ಧನಂಜಯ ಕುಮಾರ್ ಕೂಡ ಅದರಲ್ಲಿ ಒಬ್ರು ಇಲ್ಲ. ಯಾಕೆ ಅಂತ ನಾನು ಹೇಳ್ತೇನೆ ನಿಮಗೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತಾ ನ್ಯಾಯಾಲಯದ ತೀರ್ಮಾನ ಮುಖ್ಯ. ಚುನಾವಣೆಗಳು ನಡೆದಾಗ ಜನ ಯಾವ ರೀತಿಯಲ್ಲಿ ಮತ ಕೊಡ್ತಾರೆ ಅಂತ ಹೇಳುವಂಥದ್ದು ಮುಖ್ಯ. 2008ನೇ ಇಸವಿಯಿಂದ ನಡೆದಂಥ ಒಂದೊಂದು ಚುನಾವಣೆಗಳು ಅಪವಾದ ಇರಬಹುದು. ಅದು ಬಿಟ್ಟರೆ ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಸನ್ಮಾನ್ಯ BS ಯಡಿಯೂರಪ್ಪ ಅವರ ನಾಯಕತ್ವಕ್ಕೆ ಜನ ಹೆಚ್ಚಿನ ಮಹತ್ವ ಕೊಟ್ಟು ಅವರ ನಾಯಕತ್ವ ಸರಿ ಇದೆ ಅಂತ ಹೇಳುವಂತ ತೀರ್ಮಾನವನ್ನು ಕೊಟ್ಟಿದ್ದಾರೆ. ರೈಟ್. ಧನಂಜಯ ಕುಮಾರ್ ಅವರೇ, ಈ ಎಲ್ಲಾ ಪ್ರಶ್ನೆಗಳಲ್ಲಿ ನಾನು ಕೂಡ ಒಂದು ಪಾಲುದಾರ. ನಾನು ಇಟ್ಟ ಎಲ್ಲಾ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಇರುವಂಥದ್ದು. ಇನ್ನಷ್ಟು ಪ್ರಶ್ನೆಗಳು ನಿಮ್ಮ ಮುಂದೆ ಇಡ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.